ಡಿ ಸಿ ಸಿ ಬ್ಯಾಂಕ್ದಲ್ಲಿ 2693 ಓಟುಗಳು, 15 ಮಂದಿನ ಆರಿಸ್ತಾರೆ. ಅವರು 15 ತಾಲೂಕು, ಒಂದು ಅಪೆಕ್ಸ್ ಬ್ಯಾಂಕ್. ನಾವು ಅನೇಕ ಸಲ ಹೇಳಿದ್ದು, XML ನಿಲ್ಬೇಡ್ರಿ, ಹಾಲಿ MLAಗಳು ನಿಲ್ಬೇಡ್ರಿ, XMP ನಿಲ್ಬೇಡ್ರಿ. ಆದರೆ ಯಾರೂ ಏನು ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಮುಗಿದು ಹೋಗೋಂಥ ಅಧ್ಯಾಯ. ಮುಂದಿನ ತಿಂಗಳ 29ಕ್ಕೆ ಡಿ ಸಿ ಚುನಾವಣೆ ಇದೆ. ವಿದ್ಯುತ್ ಸಹಕಾರದ ಇದೇ ತಿಂಗಳು 28ಕ್ಕೆ. ಸೌದಿಯವ್ರು ನಿಲ್ಬಾರ್ದು ಅಂತ ಹೇಳಿದ್ದು, ಯಾಕಂದ್ರೆ ಈಗಾಗಲೇ ನೀವು ಫಲಾನುಭವಿಗಳು. ಗಣೇಶ್ ಹುಕ್ಕೇರಿ ನೀವು ನಿಲ್ಬಾರ್ದು ಅಂತ ಹೇಳಿದ್ದು. ಅನಾಸಾಬ್ ಜೊಲ್ಲೆ ನೀವು ಬಿಟ್ಟು ಕೊಡ್ರಿ ಉತ್ತಮ್ ಪಾಟ್ಲಿಗೆ ಅಂತ ಹೇಳಿದ್ದು. ಯಾರು ಏನು ಮಾತು ಕೇಳಕ್ತೇ ಇರಲ್ಲ. ವಿಶ್ವನಾಥ್ ವೈದ್ಯ ಶಾಸಕರು, ನೀವು ವಿಠಲ್ ಹಲ್ಲಿಗರ್ನಲ್ಲಿ ಮಾಡಬೇಕಾಗಿತ್ತು. ಎಲ್ಲಿ ಬೇರೆ ಒಂದು ಸ್ಥಳಕ್ಕೆ, ಅದನ್ನ ಹೇಳ್ತೇವೆ, ಆಮೇಲೆ ಹೇಳ್ತೇವೆ. ಅಲ್ಲಿ ಅರವಿಂದ್ ಪಾಟೀಲ್ ನಿಲ್ಬಾರ್ದಾಗಿತ್ತು. MLAಗಳು ಏನಿದ್ದಾರೆ, ಹಾಲಿ MLAಗಳು ಎಲ್ಲ ಬಿಟ್ಟು ಕೊಡ್ಬೇಕಾಗಿತ್ತು, ಬಿಟ್ಟು ಕೊಡ್ತಾ ಇಲ್ಲ. ಇನ್ನು ಬಾಲಚಂದ್ರ ಜಾರಕಿಹೊಳಿ 12 ಸೀಟುಗಳನ್ನು ಮಾಡಿದ್ದಾರೆ. 4 ಸೀಟಿಗೆ ಚುನಾವಣೆ ಆಗ್ತದೆ. ಎಲ್ಲೆಲ್ಲಿ ಆಗ್ತೈತೆ ನೋಡೋಣ. ಹುಕ್ಕೇರಿ ಚುನಾವಣೆ ಅನ್ಕ ಭಾಳ ಫೈಟ್ ಆಗ್ತೈತೆ ಅವ್ರು. ಯಾಕಂದ್ರೆ 92ರಲ್ಲಿ 62 ನಮ್ಮ ಕಡೆ ಅಂತ AB ಪಾಟೀಲ್ ಹೇಳಿದ್ದಾರೆ. ಉಳಿದದ್ದು ವಿರೋಧ ಗುಂಪುಗಳಲ್ಲಿ ಹೇಳಿದ್ದಾರೆ. ನೋಡೋಣ, ಅದು ನೋಡೋಣ. ಇಲ್ಲಿ DCC ಬ್ಯಾಂಕ್ದಲ್ಲಿ ಏನು ಚುನಾವಣೆ ನಡೆದಿದೆ ಅದು 4 ಸ್ಥಾನಗಳಿಗೆ ಮಾತ್ರ. ಈಗಾಗಲೇ ಜಾರಕಿಹೊಳಿ ಸಹೋದರರು ಮೇಲೆಗೆ ಸಾಧಿಸಿದ್ದಾರೆ. ಲಿಂಗಾಯತ ರೈಲ್ ಮೇಲೆ ಬಂದೂಕಿಟ್ಟು ಹೊಡೆದು ಬಿಟ್ಟಿದ್ದಾರೆ. ಇನ್ನೇನು ಅಲ್ಲಿ ಉಳಿದಿಲ್ಲ. ಕೇವಲ ಚುನಾವಣೆ ಪ್ರಕ್ರಿಯೆ ಬಾಕಿ ಇದೆ. AC ಅವರು ಚುನಾವಣೆಯನ್ನು ನಡೆಸಿಕೊಡ್ತಾರೆ ಅಷ್ಟೇ. ಅದು ರಾಜೇಂದ್ರ ಅಂಕಲಿಯವರು ಬಿಟ್ಟುಕೊಡ್ಬೇಕು. ಬೆಳಗಾವಿ ತಾಲೂಕದ್ದು ರಾಹುಲ್ ಜಾರಕಿಹೊಳಿ ತರಬಾರ್ದಲ್ಲಿ. ಗೋಕಾಕದಲ್ಲಿ ಆಶ್ಚರ್ಯವಾದಂಥ ಒಂದು ಅಭ್ಯರ್ಥಿಯನ್ನು ಹಾಕಾಡ್ದಾರಂತ. ಶ್ರೀನಿವಾಸ್ ಪಾಟೀಲ ಕಾಗವಾಡದಲ್ಲಿ ಅವರು ಫೈನಲ್ ಆಗಿತ್ತು ಅಂತ ಹೇಳ್ತಾರೆ. ಅದು ರಾಜೀವ್ಕಾಗಿ ಏನು ಮಾಡ್ತಾರೆ ಹೇಗೆ ಗೊತ್ತಿಲ್ಲ. ಒಟ್ಟಾರೆ 15 ತಾಲೂಕದಲ್ಲಿ ತಮ್ಮ ಮಂದಿನ ಎಲ್ಲ ಮಾಡಿ ಫೈನಲ್ ಮಾಡಿ ಬಿಟ್ಟಿದ್ದಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ವಿದ್ಯುತ್ ಸಹಕಾರಿ ಅಲ್ಲಿ ರಮೇಶ್ ಕತ್ತಿ ಗುಡುಗು ಸಿಡಿಲು ಭಾಷಣವನ್ನು ಮಾಡ್ತಾ ಇದ್ದಾರೆ. ಹುಂಬು ಭಾಷಣ ಅದು. ಚಿಮನಾಗಳನ್ನು ಇಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಚಿಮನಾಗಳು ಯಾರು? ನೀವು ಇಪ್ಪಟ್ಲೆ ಚಿಮನಾಗಳು, ಮತ್ತು ಬೇರೆಯವರು ಚಿಮನಾಗಳಂತ ಹೇಳ್ತಾರಲ್ಲ. ಮತ್ತು ನೆಗ್ಗಿನ ಮುಳ್ಳುಗಳಂತ ಬರೋರು, ನೆಗ್ಗಿನ ಮುಳ್ಳುಗಳಂತ. ನೀವ ಮೊದಲ ಹುಕ್ಕೇರಿ ತಾಲೂಕು ನೆಗ್ಗಿನ ಮುಳ್ಳುಗಳು ಎಲ್ಲ ತಿಂದ ಎಲ್ಲ ಮುಗಿಸಿಬಿಟ್ಟಿದಾರೆ. ನೀವು ಅಲ್ಲೇನು ಉಳಿಸಿದಾರಿ? ಮತ್ತು ಒದ್ದು ವಸೂಲು ಮಾಡ್ತಾನಂತ. ಏರು ಒದ್ದು ವಸೂಲು ಮಾಡೋರು? ನಿಮ್ಮನ್ನು ಒದ್ದು ವಸೂಲು ಮಾಡ್ತಾರೆ. 600 ಕೋಟಿ ಹೀರಾ ಸಕ್ಕರೆ ಕಾರ್ಖಾನೆ ತಿಂದದ್ದು. ವೈಲೆಂಟ್ ಭಾಷೆನ ನೀವು ಮಾಡ್ತಾ ಇದ್ದಾರೆ. ಸೈಲೆಂಟ್ ಇದಾರ ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು ಭಾಳ ಸೈಲೆಂಟ್ ಆಗಿದ್ದಾರೆ. ಎಬಡ ನೀವು ಹೋಗಂತ ಹೇಳತ್ತಾರ ಜೊಲ್ಲೆ ಅವರಿಗೆ. ಎಬಡ ಯಾರು? ಈತ ಎಬಡ ಅಂದ್ರೆ ತಲೆಗೆ ಮತ್ತು ಮೆದುಳಿಗೆ ಕನೆಕ್ಷನ್ ತಪ್ಪಿದೆ. ಒಟ್ಟಾರೆ ನಿಮ್ಮ ಮನೆಯ ಮಗ ನಾನು. ನೀವು ಕಾಲಿನಿಂದ ಹೇಳಿದಂಥ ಕೆಲಸ ತಲೆಯಿಂದ ಮಾಡ್ತೀವಂತ. ಎಷ್ಟು ಕಾಲನ್ನು ಮುರಿದ್ರಿ ನೀವು, ಎಷ್ಟು ಮಂದಿಗೆ ಒದ್ದಿರಿ, ಯಾರ್ಯಾರು ತೊಂದರೆ ಕೊಟ್ಟಿದ್ದೀರಿ. ಬೆನ್ನೆಲುಬು ಮುರಿದಲ್ಲ ರೈತರದು. ಕಬ್ಬು ಎಷ್ಟು ಜನರ ಕಬ್ಬನ್ನು ಒಲಿಸಿಬಿಟ್ರಿ. ಮತ್ತು 1988ರಾಗ ಕಾಮತ್ನೂರು ಗೆಟ್ಟಕ್ಕೆ AK-47 ಮಿಲಿಟ್ರಿ ಆಗಿರ್ಬೇಕಾಗಿತ್ತು. ಇಲ್ಲಿ ಬಂದೈತೆ ಅಂತ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಐತದ? ನೇರವಾಗಿ ಹೇಳಲ್ಲ. ಯಾರು ತಂದಿದ್ರು, ಯಾರೇನಾಯ್ತು, ಏನೂ ಇಲ್ಲ. ರಮೇಶ್ ಕತ್ತಿ ಭಾಷಣ ಗೊಂಟ ಭಾಷಣ, ಗೊಳ್ಳ ಭಾಷಣ ಅದು. ಜನರಿಗೆ ಗೊತ್ತಾಯ್ತು. ಒಂದು ಕಡೆ ಹೇಳಿದ್ರಲ್ಲ ನಿನ್ನೆ, ರಮೇಶ್ ಕತ್ತಿ ಭಾಷಣ ಬಂದ್ ಮಾಡ, 30 ವರ್ಷ ಕೇಳಿ ನಮ್ಮ ಕಿವ್ಯಾಗ ತೂತು ಬಿದ್ದ ಅಂತ ಹೇಳಿದ್ರು. ಇನ್ನು ಮಚ್ಚ ಲಾಂಗ ಅದು ನಮ್ದ ಅಂತ ಒಪ್ಕೊಂಡ್ರು ಶಾಸಕರು. ಮತ್ತು ಮಚ್ಚ ಲಾಂಗ ಇಟ್ಕೊಂಡು ನೀವು ವಿಶ್ವನಾಥ್ ಶುಗರ್ಸಲ್ಲಿ 6 ಮಂದಿ ಕೂಡಿ ಹಾಕ್ತಾರಂದ್ರೆ ಗುಂಡಗಿರಿ ಯಾರ್ದು? ನಿಮ್ದ. ನೀವ ಗುಂಡಗಿರಿ ಮಾಡಿ PKPS ಏನು ಮೆಂಬರ್ಸ್ ಒಂದು ವಿವಾದ ಆತ್ಲ ಫಸ್ಟಕ್ಕೆ ನೀವು ಮಾಡಿ ಜಾರಕಿಹೊಳಿ ಸಹೋದರ ಮೇಲೆ ಹಾಕಿಬಿಟ್ರಿ. ಕೇವಲ ಭಾಷಣ ಮಾಡೋದಂದ್ರೆ ಈ ಇಬ್ಬರು ನಡುವೆ AB ಪಾಟೀಲ್ ಮೈನಸ್ ಮಾಡಿಬಿಟ್ಟಾರೆ. AB ಪಾಟೀಲ್ ಏನೂ ಇಲ್ಲ. ಗರ್ಖಾನ ಘಾಟಕ ಅವ್ರನ್ನ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಕೇವಲ ಅವ್ರನ್ನ ಉಪಯೋಗ ಮಾಡತ್ತಾರಷ್ಟೇ. ಅವ್ರಿಗೆ ಏನೂ ಲಾಭ ಇಲ್ಲ, ನಷ್ಟ ಇಲ್ಲ. ಹಿಂಗಾಗಿ ಅವ್ರು ಹೇಳ್ತಾರ ಸತೀಶ್ ಜಾರಕಿಹೊಳಿ ಮನೆ ಅಡ್ಡಾಡಬಾರ್ದಾಗಿತ್ತು, CM ಕ್ಯಾಂಡಿಡೇಟು ಅಂತ ಒಂದು ಸಮಾಧಾನ, ಒಂದು ಬಹುಮಾನ ಕೊಟ್ಟಂಗೆ ಮಾಡಿ ಮಾತಾಡಿ ಮುಗಿಸಿಬಿಡ್ತಾರ. ಅವ್ರು ಟ್ಯಾಲೆಂಟ್ ಇಲ್ಲ. ಇನ್ನು ಗುಡ್ಡ ಹಡ್ಡಿದಾರ. ಎಷ್ಟು ಗುಡ್ಡ ಹಡ್ಡಿದಾರ ಗೋಕಾಕದಲ್ಲಿ, ಎಷ್ಟು ಎಮ್ಕನ್ಮಡಿ ಹಡ್ಡಿದಾರ, ಎಷ್ಟು SC ST. ನೀವು ಎಷ್ಟು ತಿಂದ್ರಿ, ನೀವೆಷ್ಟು ಹಡ್ರಿ?
ಸಾವಿರಾರು ಕೋಟಿ ಆಸ್ತಿ ಬೆಳಗಾವದಲ್ಲಿ ಹೆಂಗೆ ಬಂತು? ಒಂದು ಮಾಲ್ ಕಟ್ಸಾತೀರ 100 ಕೋಟಿದ್ದು, ಅದು ಮುಗೀತು ಬಂದಿದೆ. ನನ್ನ ಸಿವಿಲ್ ಹಾಸ್ಪಿಟಲ್ ವಿರುದ್ಧ ಪ್ಯಾಟ್ಲೂಮ್ ಅಂತೇಳಿ ಒಂದು ದೊಡ್ಡ ಮಾಲ್ ಇದೆ, ಅದು ಯಾರ್ದು? ನಿಮ್ದಲ್ಲ. AK-47 ಯಾವುದು ಹೋಟೆಲ? UK-47, UK ಅಂದ್ರೆ ಉಮೇಶ್ ಕತ್ತಿ 47 ಯಾಕೆ ಇಟ್ರು ಗೊತ್ತಿಲ್ಲ. ಅದು ಶಿವಬಸವನಗರದಲ್ಲಿ. ನಂತರ ಬಾಕ್ಸೈಡ್ ರೋಡಲ್ಲಿ ಏನ ಡೆಂಟಲ್ ಕಾಲೇಜ್ ಇದೆಯಲ್ಲ, ಮರಾಠ ಮಂಡಳ, ಅದ್ರ ಎದುರುಗಡೆ 18 ಮಜಲು ಮನೆ. ಅದು ಎಷ್ಟು ಕೊಟ್ಟಿದ್ದು? ಸದಾಶಿವ ನಿಮ್ಮ ಮನೆ ಎಷ್ಟು ಕೊಟ್ಟಿದ್ದು? ಮತ್ತು ಕತ್ತಿ ಬಂತಂತ ಅದು ಬಂಗಾರ ಇಳಿಸಿರಂತ ಚೆನ್ನಮ್ಮನ ಕಾಲಕ್ಕೆ ನಾವು ಶ್ರೀಮಂತರಾದ ಅಂತ. ನೀವು ಹೆಂಗೆ ಶ್ರೀಮಂತರಾದ್ರೆ ಎಲ್ಲರಿಗೂ ಗೊತ್ತೈತೆ, ಹಿಸ್ಟ್ರಿ ಗೊತ್ತೈತಿ. AB ಪಾಟೀಲ್ ಗೊತ್ತೈತಿ, ನಿಮಗೂ ಗೊತ್ತೈತಿ. ಏನು 150 ವರ್ಷದ ಒಳಗನ ಹಿಸ್ಟ್ರಿ ಐತಿ ನಿಮ್ದು. ಏನೂ ಇರಲಿಲ್ಲ. ಯಾವಾಗ ಸಕ್ಕರೆ ಕಾರ್ಖಾನೆ ಸಿಕ್ತು ಅವಾಗ ನೀವು ಉದ್ಧಾರ ಆದ್ರಿ, ಬಸಗೌಡ ಉದ್ಧಾರ ಆದ್ರು, ನಂತರ AB ಪಾಟೀಲ್ ಉದ್ಧಾರ ಆದ್ರು. ಕೋಟಿ ಕೋಟಿ ಆಸ್ತಿ ಮಾಡಿದ್ರಿ ನೀವು. ಮತ್ತು ಬೇರೆಯವರ ಆಪಾದನೆ. ನಿಮ್ಮ ಭಾಷೆನ ಯಾರು ನಂಬಂಗಿಲ್ಲ. ರಮೇಶ್ ಕತ್ತಿ ಅವ್ರು ನಿಮ್ಮ ಭಾಷೆನ ಯಾರು ನಂಬಂಗಿಲ್ಲ. ಏನು ನಿಖಿಲ್ ಕತ್ತಿ ಒಳ್ಳೆ ಭಾಷಣ ಮಾಡತ್ತಾರ, ಅದ್ರ ಸೀಮಿತವಾಗಿ ಮಾಡತ್ತಾರ. ಆಪಾದನೆ ಮಾಡಿದ್ರಿ. ಎಲ್ಲಿ 50 ಚೀಲ ಅಷ್ಟ ತೋರ್ಸತ್ತಾರ, 500 ಟನ್ ಸಕ್ಕರೆ ಬೇರೆ ಗೋಡೌನ್ದಲ್ಲಿ ಇಟ್ಟಿದ್ರಂತ. ಅದಕ್ಕೆ ಆಧಾರ ಏನೈತಿ? ಆಧಾರ ಇಲ್ಲ. ನಿಪ್ಪಾಣಿ ಹಾಲ್ಸಿದ್ನ ಶುಗರ್ ಫ್ಯಾಕ್ಟ್ರಿ 1100 ಕೋಟಿ ಲಾಸ್ ಅಲ್ಲಿದೆ, ಅದನ್ನ ತಿಂದು ಹಾಕಿದವ್ರು ಯಾರಂತ ನಿಖಿಲ್ ಕತ್ತಿ ಕೇಳತ್ತಾರ. ಸಾಕ್ಷಿ ಎಲ್ಲಿದೆ? ಸಾಕ್ಷಿ ಆಧಾರ ಏನೂ ಇಲ್ಲ. ಕೇವಲ ಹೇಳಿಕೆ ಕೊಡೋದು, ದಿನಕ್ಕೊಂದು ಡೈಲಾಗ್. ಎಂತೆಂಥ ಡೈಲಾಗ್ ಇದು. ನಿಮ್ಮ ಮನೆಯ ಮಗನಾಗಿ ನಾನು ಸೇವೆ ಮಾಡ್ತೇನಂತ, ಮನೆಯ ಮಗಾಗಿ ಎಲ್ಲ ತೊಳೆದು ಬಿಟ್ರಲ್ಲ ನೀವು. ಎಲ್ಲ ತೊಳೆದ್ರಿ, ಎಲ್ಲರಿಗೂ ಗೊತ್ತಿದೆ. ಇನ್ನು ಸತೀಶ್ ಜಾರಕಿಹೊಳಿ ಏನು ಮಾಡ್ಬೇಕಾಗಿತ್ತು ಅಂತಂದ್ರೆ, ಒಳ್ಳೆಯ ಒಂದು ಭಾಷೆನ ಕಲೆಯನ್ನು ರೂಢಿಸ್ಕೊಳ್ಬೇಕಾಗಿತ್ತು. ಸೇಮ್ ಸಾದಾ ಹೇಳಿದ್ಬಿಡ್ತಾರೆ. ಅವರು ವೈಲೆಂಟ್ ಆಗ್ತೈತಿ, ವೈರಲ್ ಆಗ್ತೈತಿ, ನಿಮ್ಮದು ಸೈಲೆಂಟ್ ಆಗ್ತೈತಿ. ಆದರೂ ನೀವು ವೈರಲ್ ಮಾಡತ್ತೀರಿ. ಯಾಕೆ ನಿಮಗೆ ಗೊತ್ತಿದೆ, ನಿಮ್ಮ ಒಂದು ಭಾಷಣ ಬರ್ತಾ 47,000 57,000 ಅಂತ. ಅವರು ಈಗ ಕಲ್ತಿದಾರ. ಅವ್ರು ದುಡ್ಡು ಕೊಡೋದು ವೈರಲ್ ಮಾಡೋದು ಗೊತ್ತೈತಲ್ಲ. ಒಂದು ವಿಡಿಯೋ ಬಂತಂದ್ರೆ ನಾವು ವೈರಲ್ ಮಾಡೋದು, ದುಡ್ಡು ಕೊಟ್ಟು ವೈರಲ್ ಮಾಡೋಕ್ಕೂ ಬರ್ತೈತಿ. ನಂತರ ನಿಮ್ಗೆ ಗ್ಯಾಂಗು ಐತಿ, ವಾಟ್ಸಪ್ ಗ್ಯಾಂಗೂ ಐತಿ. ರಮೇಶ್ ಕತ್ತಿ ಕಡೆ ಬರೋಣ. ರಮೇಶ್ ಕತ್ತಿ ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಏನು ತಲೆ ಬರ್ತೈತಲ್ಲ ಅದನ್ನು ಮಾತಾಡ್ಬಿಡು. ಅವ್ಯಾಜ ಶಬ್ದಗಳನ್ನು. ಈಗ ಸಹಕಾರಿದ ವಿದ್ಯುತ್ತದ ಪ್ರಶ್ನೆ ಬಂತು. ಯಾವಾಗ ಕಸ್ಕೋತಾರ ಅನ್ನೋದು ಗೊತ್ತಾಯ್ತು, ಅವಾಗ ಇದು ಚಾಲು ಆಯ್ತು. ಅಲ್ಲಿ ಕಸ್ಕೋತಾರೆ, ಅದರಲ್ಲಿ ಏನಿಲ್ಲ. ಅಪ್ಪನಗೌಡರ ಪ್ಯಾನಲ್ ಫೈನಲ್ ಬರ್ತೈತೆ ಅದು. ಮತ್ತು ಅಪ್ಪನಗೌಡರ ಹೆಸರು ಹೇಳಕ್ಕೆ ನೀವು ಯಾಕೆ ಲೈಕಿ ಇದ್ದೀರಿ? ನೀವು ಅವ್ರನ್ನ ಹೊರಗೆ ತೆಗೆದು AB ನೀವೆಲ್ಲ ಕೂಡಿ ಹೊರಗೆ ತೆಗೆದು ಅವ್ರ ಕುಟುಂಬನ ಹೊರಗೆ ತೆಗೆದು ಅವ್ರಿಗೆ ಕಾಂಟ್ರಾಕ್ಟ್ ಕೊಡೋಲ್ದೆ ಬಸಗೌಡ ಎಷ್ಟು ತೊಂದರೆ ಕೊಟ್ಟರು. ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಅಪ್ಪನಗೌಡರ ಸಂಬಂಧಿಕರನ್ನ ಕಾಂಟ್ರಾಕ್ಟಿಂದ ಹೊರಗೆ ಹಾಕಿದ್ರು, ಹೊರಗೆ ಹೋಗೋಂಗೆ ಮಾಡಿದ್ರು. ಇದೆಲ್ಲ ನಿಮ್ಮ ಹಿಸ್ಟ್ರಿ, ದೊಡ್ಡ ಹಿಸ್ಟ್ರಿ ಇದೆ. ಅದನ್ನ ಹೇಳೋರು ಯಾರು? ಈ ವಿರೋಧ ಪಕ್ಷಗಳಿಗೆ ನೆಗ್ಗಿನ ಮುಳ್ಳ ಯಾರ? ಚಿಮ್ನಾಗಳು ಯಾರ? ಮನೆ ಮಗ ಯಾರ? ಲೂಟಿ ಮಾಡಿದವ್ರು ಯಾರ? ಹೇಳ್ಬೇಕು. ಇವ್ರ ಹೇಳಂಗಿಲ್ಲ. ಮಚ್ಚು ಲಾಂಗ್ ಕೊಟ್ಟವ್ರು ಯಾರ? ಅಲ್ಲಿ ತಂದು ನಿಲ್ಸವ್ರನ್ನ ಯಾರನ್ನ? ಮೊದಲು ಗದ್ಲ PKPS ಗದ್ಲ ಹಚ್ಚವ್ರು ಯಾರ? ಸೈಲೆಂಟಾಗಿ ಹೇಳತ್ತಾರಂತಲ್ಲ. ಇನ್ನು ಭಾಷಣ ಜಾರಕಿಹೊಳಿ ಹೇಳ್ತಾರ. ಅವ್ರು ಯಾರು ಬೇಕಾದವ್ರು ಬರ್ರಿ, ನಾವು ಲಿಂಗಾಯತರನ್ನ ಮಾಡ್ತೇವೆ, ಲಿಂಗಾಯತರ ಅಧ್ಯಕ್ಷ ಆಗ್ತಾರೆ, ಉಪಾಧ್ಯಕ್ಷ ಆಗ್ತಾರೆ. ಅಲ್ಲಿ ಅನಸಬ್ ಜೊಲ್ಲೆಗೆ ಸುಮ್ಮನೆ ಕುಡ್ಸ್ಯಾರ ಅವ್ರು. ಅಂದ್ರೆ ಅವ್ರನ್ನ ತಂದು ಕೂಡಿಸ್ತಾರ. ಅದ್ರಾಗ ಏನೂ ಇಲ್ಲ, ಎಲ್ಲ ಒಳ ಒಪ್ಪಂದ ಆಗಿದೆ. ಇನ್ನು ವಿದ್ಯುತ್ ಸಹಕಾರಿ ಬಗ್ಗೆ ದೊಡ್ಡ ಗೊಂದಲಿದೆ. ಅಲ್ಲಿದ್ದೆ 6 ಬ್ಯಾಲೆಟ್ ಪೇಪರ್ ಅವ, 15 ಊಟ ಹಾಕ್ಬೇಕಾಗಿತ್ತು. ಅದು ಹೆಂಗೆ ಊಟ ಹಾಕ್ಬೇಕು? ನಾ ಎಲ್ಲ ವ್ಯವಸ್ಥೆ ಮಾಡ್ತೇನೆ, ನಿಮ್ಮ ಮನೆಗೆ ಗಾಡಿಗಳು ಕಳಿಸ್ತೇನೆ, ಊಟ ಮಾಡಿಸ್ರಿ, ಅವನು ತೊಗೊಂಬರ್ರಿ, ಗ್ಯಾಂಗ್ ಇತ್ತೀರಿ, 4 ಮೂಲಿಗೆ 4 ನಿಲ್ರಿ. ಹೌದು, ಈಗ ಕೊಟ್ಟು ಕಳಿಸ್ರಿ ಗಾಡಿಗಳು, ಗೋಡಗಳು. ನಿಮ್ಮ ಸ್ವಾರ್ಥ ಐತಿ. ಹಿಂದೆ ಎಷ್ಟು ಮಂದಿನ ನೀವು ತುಳಿದ್ರಿ. ಈಗ ಯಾರು ಹೋಗ್ಬೇಡ್ರಿ ನೀವು. ರಮೇಶ್ ಕತ್ತಿಗೆ ಹಿಂದೆ ಬೆನ್ನ ಹತ್ರ ಏನೂ ಉಪಯೋಗ ಇಲ್ಲ. ಹೊರಗಿನವ್ರು ಅಲ್ಲ ಅವರು. ಜಾರಕಿಹೊಳಿ ಸೋದರು ಹೊರಗಿನವ್ರಲ್ಲ, ಅನಸಬ್ ಜೊಲ್ಲೆ ಹೊರಗಿನವ್ರಲ್ಲ. ಹೇಳತ್ತಾರೆ ನೀವು. ಅವ್ರು ನಿಲ್ಸಿದಾರೆ ಯಾರನ್ನ? ಅವ್ರೇನಕ್ಕೆ ನಿಂತಿಲ್ಲ. ನಿಮ್ಮ ಮಂದಿನ ನಿಲ್ಸಿದಾರೆ. ಹೊರಗಿನವ್ರು ಹೆಂಗಾಗ್ತಾರೆ? ಹೊರಗಿನವ್ರು ಬಂದ್ರೆ ಹಾಳು ಮಾಡ್ತಾರಂತ. ನೀವು ಮೊದಲು ಹಾಳು ಮಾಡಿ ಅಲ್ಲಿ ಬಿಟ್ಟಿದ್ರೆ ಅವ್ರು ರಿಪೇರಿ ಮಾಡಕ್ಕೆ ಬಂದಾರ. ಎಬಡ ಅಂತೇಳಿ ಅವು ಅನಸಬ್ ಜೊಲ್ಲೆ ಎಬಡಿ ಹೆಂಗಾಗ್ತಾರೆ ಅವರು? 300 ಕೋಟಿಯಲ್ಲಿ ಹಾಕಿ ಹೀರಾ ಶುಕರ್ ನೀವೇನ ಹಾಳು ಮಾಡಿದಿರ, ಅದು ಗತವನ್ನ ಮರಳಿ ಕಳೆದ ಮಾಡ್ಯಾರ. ಅವ್ರಿಗೆ ಪೂಜೆ ಮಾಡಬೇಕು, ಪೂಜೆ ಸಲ್ಲಿಸ್ಬೇಕು. ಏನೋ ವ್ಯಾಪಾರ ಬುದ್ಧಿಯಿಂದ ಹೊಡಿರ್ಬೇಕು. ಬರೋದಿದೆ. ಯಾರು ಹಾಕ್ತಾರೆ ನಿಮ್ಮ ಹಾಳು ಬಿದ್ದ
ಹೀರಾ ಸಕ್ಕರೆ ಕಾರ್ಖಾನೆ ಹುಡುಗಲ್ ಸಹಿತ ಮಾರ್ಕೊಂಡ್ ಬಿಟ್ರಲ್ಲ, ಇಲ್ಲಿ ಸಾಮಾನೆಲ್ಲ ಮಾರಿ ಅಲ್ಲಿ ವಿಶ್ವನಾಥ್ ಶುಗರ್ ಹಾಕಿಬಿಟ್ರಲ್ಲ, ಅದು ವಿಷಯ ತೆಗಿತಾರ. ಒದ್ದು ವಸೂಲಿ ಯಾರು ಮಾಡ್ತಾರಂತ ಗೊತ್ತೈತೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಅಂತ ಏನು ಹೇಳ್ತಾನೆ ಹೇಳಿ. ನೆಗ್ಗಲ ಮೂಲ ನಾವು ಬರೋಬ್ಬರ ಒಂದು ಮುಳ್ಳು ಹಚ್ಚಿ ತೆಗಿತೇವೆ ಅಂತಾರ ಅವ್ರು. ಮಚ್ಚಲ್ಲ ಹಂಗ ನಾವು ತೋರಿಸ್ತೇವೆ ಅಂತಾರ. ಮಚ್ಚಲ್ಲ ಹಂಗ ಶಾಂತಿಯಿಂದ ನಾವು ಮಂತ್ರವನ್ನ ಹಾಡ್ತೇವೆ. ಮತ್ತು ಸತೀಶ್ ಜಾರಕಿಹೊಳಿ ಹೇಳಿದಾರ ಅವ್ರು, ಭಾಳ ಶಾನೆ ಅವ ರಮೇಶ್ ಕತ್ತಿ, ಭಾಳ ಶಾನೆ ಅವ, ಭಾಷಣ ಮಾಡಕ್ಕೆ ಭಾಳ ಶಾನೆ. ರೇಷನ್ ಕೊಡಕ್ಕೆ ಇಲ್ಲ ರೇಷನ್ ನಾವು ಕೊಡ್ತೇವೆ ಅಂತ ಅನ್ನತಾರೆ. ಒಟ್ಟು ದೊಡ್ಡ ಪ್ರಮಾಣದಲ್ಲಿ ಅದೇ ಚರ್ಚೆ ಇದೆ ಜಿಲ್ಲೆಯ ರಾಜಕಾರಣದಲ್ಲಿ. ಇದು ಹೆಂಗೆ ಮುಟ್ಟತೈತೆ ಅಂತ ಗೊತ್ತಿಲ್ಲ. ಮೊದಲು ಅನ್ನೋದು ಕರೆಕ್ಟ್ ಇತ್ತು. ಈಗ ವೈಯಕ್ತಿಕ ಏನು ಹೋದ್ರು ಇನ್ನ 4-5 ದಿವಸದೆ. ಯಾಕೆ 28 ತಾರೀಕು ಇನ್ನೂ 4-5 ದಿವಸ. ಏನೇನು ಗದ್ದಲ ಮಾಡ್ತಾರೆ ಗೊತ್ತಿಲ್ಲ, ಎಂತೆಂಥ ಡೈಲಾಗ್ ತೆಗಿತಾರೆ ಗೊತ್ತಿಲ್ಲ. ಹೆಲಿಕಾಪ್ಟರ್ ಡೈಲಾಗ್ ತೆಗೆದ್ರು. ಸಿಂಗಲ್ ಸೀಟರ್ ಇದ್ದು ಡಬಲ್ ಸೀಟರ್ ತೊಗೊಂಡ್ರೆ ಯಾಕೆ ನಿಮ್ಗೆ ಗೊತ್ತೇನು? ಆ ಹಣ ಎಲ್ಲಿದ್ದು? ನಿಮ್ದು ಹಣ ಅಂತ ಹೇಳ್ಬಿಡ್ತಾರ ಅವ್ರು. ಹೇಳಕ್ಕೇನು ಅವ್ರಿಗೇನಾಗಿದೆ, ಬೇರೆಯವ್ರ ಭಾಷಣ ಮಾಡಕ್ಕೆ ಯಾರಿಲ್ಲ. ಮತ್ತು ಜನನೂ ಕೂಡ 30 ವರ್ಷದಿಂದ ಕೇಳತ್ತಾರ ಅವ್ರು. ಏಬಿನ ಕತ್ತಿನೂ ಕೇಳಿದ್ರು, ನಂತರ ಉಮೇಶನ ಕತ್ತಿ ಅವ್ರ ಕತ್ತಿ ಕೇಳಿದ್ರು, ನಂತರ ಈಗ ರಮೇಶ್ ಕತ್ತಿ ಕೇಳತ್ತಾರ. ಇವರು ಹೆಂಗಿದ್ರು ಏನಿದ್ರು ಎಲ್ಲ ಇಷ್ಟಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪಾಪ ಹಿರಿಯರು ಅದಾರ, 90 ವರ್ಷ 95 ವರ್ಷ. ನೀನು ಫೋನ್ ಮಾಡಿ ಹೇಳತ್ತಿದ್ರು ನಮಗೆ. ಚಿಮ್ನಾಗಳು ಯಾರು, ನೆಗ್ಗಿನ ಮುಳ್ಳು ಯಾರು, ಎದಿ ಒದ್ದು ವಸೂಲು ಮಾಡೋರು ಯಾರು, ಮಚ್ಚಲಾಂಗ್ ಹಿಡಿದವ್ರು ಯಾರು, ಗುಡ್ಡ ಹಿಡಿದವ್ರು ಯಾರು, ಬೆಳಗಾವಿಯಲ್ಲಿ ಆಸ್ತಿ ಮಾಡಿದವ್ರು ಯಾರು, ಏನೇನು ಮಾಡ್ರು ಏನೇನು ಮಾಡಿಲ್ಲ ಎಲ್ಲ ಕತೆ ಹೇಳತ್ತಾರ. ಇನ್ನೂ 5-6 ಎಪಿಸೋಡ್ ಆಗ್ತಾವ ಹಂಗೆ ನೋಡಿದ್ರೆ. ಒಟ್ಟಾರೆ DCC ಬ್ಯಾಂಕ್ ಚುನಾವಣೆ ಮಾತ್ರ ಹೊಡಿತಾರೆ. ವಿದ್ಯುತ್ ಸಹಕಾರಕ್ಕೆ ಅಪ್ಪನಗೌಡ ಪೆನ್ನರ್ ಬರ್ತೈತಿ ಅಂತ ಬರೆದಿಟ್ಕೋರಿ, 100% ಬರ್ತೈತೆ. ಇವ್ರು ಬೇಕಾದ್ದು ಮಾಡಲಿ ಅವ್ರು. ಯಾಕಂದ್ರೆ ಇವ್ರನ್ನ ಯಾರು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಇವ್ರು ಎಷ್ಟು ಗುಂಡಾಗಿರಿ ಮಾಡಿದ್ರೆ, ಎಷ್ಟು ದಾದಾಗಿರಿ ಮಾಡಿದಾರೆ, ಎಷ್ಟು ಜನರ ಕಬ್ಬು ಒನಿಸಿದಾರ. ಸ್ವಲ್ಪ ಅಲ್ಲೈತಿಂದ ಕಬ್ಬು ಒನಿಸಿಬಿಡೋರು. ಅವ್ರ ಪಾಪ ಮಹಾರಾಷ್ಟ್ರಕ್ಕೆ ಹೋಗಿ ಮಾರವ್ರು ಅರ್ಧ ರೇಟಕ್ಕೆ. ಒನಿತಂದ್ರೆ ಏನು ಮಾಡೋರು? ಹಂಗೆ ಮಾಡಿ ಎಲ್ಲ ಸಂಘ ಸಂಸ್ಥೆ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದಾರೆ. ಈಗ ಇವ್ರು ಬಂದು ಸೇರಿದಾರೆ ಅಂದ್ರೆ ಏನ, ನೀವು ನೋಡಪ್ಪ ಹಿಂಗೆ ಐತಿ, ನೀವೇನಾರ ನಿಲ್ತೇವೆ ಅಂದ್ರೆ ನಮ್ಮ ಕಡೆ ಬರ್ರಿ, ನಿಮ್ಗೆ ನಾವೆಲ್ಲ ಕರೆಕ್ಟಾಗಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರು, ಯಾರು ಅನಸಬ್ ಜೊಲ್ಲೆ ಅವ್ರು ಕೂಡಿಕೊಂಡಾರ. ಲಕ್ಷ್ಮಣ ಸವದಿಯವ್ರಕ್ಕೆ ನಮಗೆ ಇದಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಹೇಳಿದಾರೆ. ಲಕ್ಷ್ಮಣ ಬೆಳಕರ್ಕ ಬಾಯಿನೇ ಬಿಡ್ತಾ ಇಲ್ಲ. ನಾ ಕೂಸನೇ ಎತ್ಕೊಂಡು ಅಡ್ಡಾಡ್ತೇನೆ, ರಾಹುಲ್ ಜಾರಕಿಹೊಳಿ ನೀವು ತಂದು ಕೂಡ್ಸ್ರಿ, ನಾ ತೊಟ್ಲ ತೂಗ್ತೇನೆ ಅಂತ ಹೇಳ್ತಾರೆ. ಚಿವಟಂಗಿಲ್ಲ, ನಾ ತೊಟ್ಲ ತೂಗ್ತೇನೆ ಅಂತ ಹೇಳ್ತಾರೆ. ಮತ್ತು ಗಡ್ದೇವ್ರ ಮಟ್ಟನ ನಿಲ್ಲಿಸಿ ಇವ್ರನ್ನ ಕೆಡವಿ ಈ ಮಗುನ ಅಳಿಸೋರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಅದು ದೊಡ್ಡ ಕತೆ ಐತೆ. ಆ ಕತೆ ಬೇಡ. ಒಟ್ಟಾರೆ ಹೀರಾ ಸಕ್ಕರೆ ಕಾರ್ಖಾನೆ ತಗೋತಾರ, ಈಗಾಗಲೇ ತೊಗೊಂಡಾರ, ಅದ್ರ ಬಗ್ಗೆ ಏನೂ ಇಲ್ಲ, ನಿಲ್ಲಿಸ್ತಾರ ಅಷ್ಟೇ ಇವರು. ಇನ್ನು ವಿದ್ಯುತ್ ಸಹಕಾರಕ್ಕೆ 15 ಸೀಟದಲ್ಲಿ 13 ಸೀಟ್ ಬರ್ತಾವ, 2 ಸೀಟ ಒದ್ದಾಡಿ. ಅದು ವಿನಯಗೌಡ ಪಾಟೀಲ ಅವ್ರು ಬರ್ತಾರ. ಯಾಕೆ ಇಪ್ಪಟ್ಲ ಮಗ, ಯಾಕಂದ್ರೆ ಜಾರಕಿಹೊಳಿ ಸಹೋದರಿ ವಿರುದ್ಧ ಮಾಡಂಗಿಲ್ಲ, ನಂತರ ಇವರು ವಿರುದ್ಧ ಮಾಡಂಗಿಲ್ಲ. ಅದು ಒಂದು ದಾಟ್ತತಿ, ಇನ್ನೊಂದು ಯಾವುದೋ 2 ದಾಟ್ತಾವ. ಮತ್ತು ಬಹುಮತ ಅಲ್ಲಿವು DCC ಬ್ಯಾಂಕರ್ಗೆ ಬಹುಮತ ಆಗೈತಿ. ಒಂದು 4-5 ಮತದಿಂದ ರಮೇಶ್ ಕತ್ತಿ ಬರ್ತಾರ ಅವರು. DCC ಬ್ಯಾಂಕ್ ನಿರ್ದೇಶಕ ಆಗ್ತಾರೆ. ಅಂದ್ರೆ ಬಂದ್ರೆ ಇಲ್ಲಿ ಚಾ ಬಿಸ್ಕಿಟ್ ಹಾಕಿ ಕೊಟ್ಟು ಕಳಿಸ್ತಾರ. ಅವ್ರು ಭಾಳ ವಿರುದ್ಧ ಮಾಡಿದ್ರೆ ಟರಾವ್ ಹಾಕ್ತಾರೆ, ಟರಾವ್ ಪಾಸ್ ಆಗ್ತೈತಿ. ಮತ್ತು PKPSಗೂ ಇವರ ಮಂದಿನ ತರ್ತಾರೆ, ಒಬ್ಬನ ತರ್ತಾರೆ, ಯಾರು ತರ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಈ 3 ಸಹೋದರ ಆಟ ಆಡಿದ್ದ ನಂತರ ಅನಸಭೆಯಲ್ಲಿ ರೊಕ್ಕ ಹಾಕಿದ್ದ ಸಕ್ಸಸ್ ಆಗ್ತೈತೆ. ಅದು ಒಟ್ಟಾರೆ ಏನು ತಾರಕಕ್ಕೆ ಭಾಷಣ ಹೋಗಿದೆ, ಅದನ್ನ ಭಾಷಣ ಯಾರು ನಂಬ್ತಾ ಇಲ್ಲ. ರಮೇಶ್ ಕತ್ತಿ ಸೋಲು ಖಚಿತ. ನಮಸ್ಕಾರ.